ನಿಜವಲ್ಲ ಫುಲ್ ಎಮೋಷ್ನಲ್ ಆಗಿಬಿಟ್ಟಿನಿ. ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಜುಲೈ 4ನೇ ತಾರೀಕಿಗೆ ತಪ್ಪದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ. ನಮ್ಮ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ನಮಸ್ಕಾರ. ಇವಾಗ ತಾನೇ ಶೋ ನೋಡ್ಕೊಂಬಂದ್ವಿ ಹೆಬ್ಬುಲಿ ಕಟ್. ಫಸ್ಟ್ ಥಿಂಗ್ ಒಂದು ಸತೀಶ್ ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಒಳ್ಳೆಯ ಸಿನಿಮಾಗೆ ಬ್ಯಾಕ್ ಬೋನ್ನಾಗಿ ನಿಂತು ಇವತ್ತು ಈ ಸಿನಿಮಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಸತೀಶ್ ಅಣ್ಣನ ಇಂದನೇ ಸಾಧ್ಯ ಆಗಿದ್ದು. ನಮ್ಮ ತಂಡಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು. ಇವತ್ತೊಂದಿಷ್ಟು ಜನ ನಿರ್ದೇಶಕರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡಿ ತುಂಬ ಎಮೋಷ್ನಲ್ಲಾಗಿ ಕನೆಕ್ಟಾಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡಿದ್ರು. ನಮಗೆ ಬಹಳ ಖುಷಿಯಾಯಿತು. ಈ ಥರದೊಂದು ಸಿನಿಮಾ ಮಾಡಿದ್ದೀವಿ. ಈ ಮೂಮೆಂಟ್ಗೆ ನಮ್ಮ ಕನ್ನಡ ನಾಡಿನ ಜನತೆ ಸಪೋರ್ಟ್ ಬೇಕು. ಈ ಥರದ್ದು ಸಿನಿಮಾ ಗೆಲ್ಲೇಬೇಕು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ನೋಡಿರೋ ವಿಷಯಗಳು ಇದರಲ್ಲಿದೆ. ಅದೆಲ್ಲ ನಿಮ್ಮ ನಾಟುತ್ತೆ. ನಿಮ್ಮ ಚಿಕ್ಕ ವಯಸ್ಸಲ್ಲೂ ಎಲ್ಲೋ ಒಂದು ಕಡೆ ನೋಡಿರೋ ವಿಷಯಗಳಿರುತ್ತೆ. ನಿಮ್ಮ ಒಳಗಡೆನೂ ಆ ಒಂದು ನೋವಿರುತ್ತೆ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಡಾಲಿ ಸರ್ ಸಿನಿಮಾ ನೋಡಿದರೆ, ಪ್ರಕಾಶ್ ರೈ ಸರ್ ಸಿನಿಮಾ ನೋಡಿದ್ದಾರೆ, ಸತೀಶ್ ಅಣ್ಣ ಸಿನಿಮಾ ನೋಡಿದರೆ, ಈ ಥರ ಹಲವಾರು ನಿರ್ದೇಶಕರುಗಳು ಸಿನಿಮಾ ನೋಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಷನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ. ಇದೊಂದು ಒಳ್ಳೆಯ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದೆ ಜುಲೈ 4. ನಿಮ್ಮೆಲ್ಲರೂ ಸಪೋರ್ಟ್ ಸಿಗಲಿ. ಇವತ್ತು ಯಾರೆಲ್ಲ ನಮ್ಮ ಸಿನಿಮಾ ನೋಡಿದಾರೋ ಅವರೆಲ್ಲ ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕ್ತಾರೆ. ಅವರು ಆನೆಸ್ಟ್ ರಿವ್ಯೂ ಬರೆದಾಕ್ತಾರೆ. ದಯವಿಟ್ಟು ತಪ್ಪದೆ ಜುಲೈ 4 ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಮಾತಾಡ್ತಾರೆ, ಒಳ್ಳೆ ಸಿನಿಮಾ ಬರ್ತಾಯಿಲ್ಲ, ಹೊಸಬ್ರ ಸಿನಿಮಾ ಚೆನ್ನಾಗಿರಲ್ಲ, ಆ ಥರದ್ದೆಲ್ಲ ಕ್ರಿಟಿಕ್ಸ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ರಿಗೂ ನಾನು ಬ್ರದರ್ ಆಗಿ, ಫ್ರೆಂಡ್ ಆಗಿ ಒಂದು ವಿಷಯ ಕೇಳ್ಕೊಳ್ತೀನಿ. ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ. ಯಾಕಂದರೆ ನಿಮ್ಮ ಮುಖಾಂತರ ಈ ಸಿನಿಮಾ 4 ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದರೆ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ. ಈ ಥರದ ವಿಷಯ ಅಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಕೊಡಬೇಕು. ಯಾರ್ಯಾರು ಸಿನಿಮಾ ಕ್ರಿಟಿಕ್ಸ್ ಮಾಡ್ತಿರೋ ಸಿನಿಮಾ ನೋಡಿ. ಸಿನಿಮಾ ನೋಡಿದ ಮೇಲೆ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಬರೀರಿ, ನಾವು ಏನೂ ಕೇಳಲ್ಲ. ಬಟ್ ಈ ಸಿನಿಮಾ ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಈ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಸಿನಿಮಾ ನಾನು ಇದು 2ನೇ ಸಾರಿ ನೋಡ್ತಾ ಇರೋದು. ಮೊದಲನೇ ಸಾರಿ ಲ್ಯಾಪ್ಟಾಪಲ್ಲಿ ನೋಡಿದ್ದೆ, ಇವಾಗ ಸ್ಕ್ರೀನಿಂಗಲ್ಲಿ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಸೊ ವೆರಿ ಫಸ್ಟ್ ಮೊದಲನೇ ಶಾರ್ಟಿಂದನೇ ಸಿನಿಮಾ ಅಲ್ಲಿ ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದಿದ್ದಾರೆ. ಅಲ್ಲಿಂದನೇ ಈ ಫಿಲಮ್ ಏನು, ಈ ಫಿಲಮ್ನ ಡೈರೆಕ್ಟ್ರು ಯಾವ ರೀತಿ ನಮ್ಮನ್ನ ತೊಗೊಂಡೋಗ್ತಾರೆ ಅನ್ನೋದನ್ನು ಅಲ್ಲಿಂದನೇ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರದ್ದು ಅಲ್ಲಿಂದ ಶುರುವಾದ ಜರ್ನಿ ನಮ್ಮನ್ನ ತುಂಬ ಬೇರೆ ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಇದೆ, ಖುಷಿ ಇದೆ, ಸಂತೋಷ ಇದೆ, ಬೇಜಾರಿದೆ, ಅಪ್ ಆ್ಯಂಡ್ ಡೌನ್ಸ್ ತುಂಬ ವೇರಿಯೇಷನ್ಸ್ಗಳಿದೆ. ಹಂಗೆ ತೊಗೊಂಡೋಗಿ ನಮ್ಮನ್ನ ಎಲ್ಲಕ್ಕೆ ತೊಗೊಂಡು ಬಂದು ನಿಲ್ಲಿಸುತ್ತೆ ಅಂದರೆ ಸಿನಿಮಾ ಕಡೆಯಲ್ಲಿ ಇಡೀ ಥಿಯೇಟ್ರು ಸೈಲೆಂಟಾಗಿ, ಮೌನವಾಗಿ ಸುಮಾರು ಆಲೋಚನೆಗೆ ನಮ್ಮನ್ನ ಒಡ್ಡುತ್ತೆ. ಈ ಥರ ಸಿನಿಮಾ ನಾನು ತುಂಬ ದಿನಗಳಾಗಿತ್ತು. ಬಹುಶಃ ಅತಿಶಕ್ತಿ ಅಲ್ಲ, ಕನ್ನಡ ಸಿನಿಮಾ ಒಂದು ಜರ್ನಿ ಬಂದರೆ ಒಂದಷ್ಟು ಆಲ್ಬಮ್ ಅನ್ನೋ ಥರ ಇಟ್ಕೊಂಡ್ರೆ ಕನ್ನಡ ಸಿನಿಮಾಗಳು ಇದು ಖಂಡಿತ ಅದರಲ್ಲಿ ಒಂದು ಹೆಬ್ಬುಲಿ ಕಟ್ ಒಂದು ಪೇಜ್ ಆಗಿರುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಂದು ವಿಷಯದಲ್ಲೂ ಡೈರೆಕ್ಷನಿಂದ ಹಿಡಿದು ಡೈರೆಕ್ಷನ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಎಲ್ಲೂ ಅನಿಸೋದಿಲ್ಲ, ಅದೆಲ್ಲರೂ ಹೇಳ್ತಿರ್ತಾರೆ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ ಅಷ್ಟೊಂದು ಡೀಟೈಲಿಂಗ್ ಮತ್ತು ಅಷ್ಟೊಂದು ವಿಷಯಗಳನ್ನ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ, ಅಷ್ಟೇ ಧೈರ್ಯವಾಗಿ ಹೇಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅನ್ನೋದು ನನಗೆ ಯಾವಾಗಲೂ ಅವ್ರಿಗೆ ಡೈರೆಕ್ಟ್ರ್ ಸಿಕ್ಕಿದಾಗ ನಾನು ಹೇಳ್ತಾ ಇರ್ತೀನಿ ಅದನ್ನು. ಸೊ ಅಷ್ಟು ನನಗೆ ತುಂಬ ಇಂಪ್ರೆಸ್ ಮಾಡೋಂಥ ಸಿನಿಮಾ. ಮತ್ತು ಎಸ್ಪೆಷಲಿ ಆ ಮುಖ್ಯ ನಟ ಮೋನಿಶ್, ಅವನ ಕಣ್ಣಲ್ಲಿರೋ ಇನ್ನೋಸೆನ್ಸು ಮತ್ತು ಇಡೀ ಸಿನಿಮಾನ ಅವನು ಕ್ಯಾರಿ ಮಾಡಿರೋ ರೀತಿ ಅದ್ಭುತ. ಇಡೀ ಸಿನಿಮಾನ ಅವನು ಎತ್ಕೊಂಡು ಹೊರಟೋಗಿದ್ದಾನೆ. ಇನ್ನು ಮ್ಯೂಸಿಕ್ ನವನೀತ್ ಶ್ಯಾಮ್ ಮ್ಯೂಸಿಕ್ ಮಾಡಿರೋದು. ಹಿಂದೆ ಡೇರ್ ಡೆವಿಲ್ ಮುಸ್ತಫಾಗೂ ಮಾಡಿದರು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಎಡಿಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ಓವರಾಲ್
ತುಂಬ ಖುಷಿ ಕೊಡುವಂಥ ಮತ್ತು ಯಾಕೆ ಖುಷಿ ಏನಕ್ಕೆ ಅಂದರೆ ಈ ಥರದ ಫಿಲಮ್ ಕನ್ನಡದಲ್ಲಿ ಬಂತಲ್ಲ ಅಂತ ಒಂದು ಖುಷಿ, ಮತ್ತು ಅಟ್ ದ ಸೇಮ್ ಟೈಮ್ ತುಂಬ ಆಲೋಚನೆಗೆ ನಮ್ಮನ್ನೆಲ್ಲ ತಳ್ಳುವಂಥ ಫಿಲಮ್ಮು. ಎಸ್ಪೆಷಲಿ ಸತೀಶ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದೊಂದು ಸಿನಿಮಾನ ಅವರು ನೋಡಿ ಅವರು ಇಡೀ ಥ್ರೂಔಟ್ ಒಂದು 3-4 ತಿಂಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಕಡೆ ಬಂದು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಅವರಿಲ್ಲದೆ ಇದ್ದರೆ ಇಷ್ಟು ಮಟ್ಟಿಗೆ ಎಲ್ಲರಿಗೂ ರೀಚ್ ಆಗ್ತಾ ಇರಲಿಲ್ಲ. ಖಂಡಿತ ನಿಮಗೆ ಇದು ವಿಷಯಗಳು ಭಾರವಾದ್ದು, ಗಾಢವಾದ್ದು ಇದೆಲ್ಲನೂ ಮೀರಿದಂಗೆ ಇಡೀ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಅದು ಬಹಳ ಮುಖ್ಯವಾದ್ದು. ನೀವು ಖಂಡಿತ ಫಿಲಮ್ನ ಇಷ್ಟಪಡ್ತೀರಾ, ಒಂದು ಫಿಲಮ್ ನೋಡಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.